ವೆಲ್ಕಮ್ ಟು ಫಸ್ಟ್ KPSC ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅನುದಾನಿತ ಪ್ರೌಢಶಾಲೆಯಲ್ಲಿ ಸರಿಸುಮಾರು 10 ಸಹಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ನಡೀತಿದೆ. ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘ ಮುಗಳಖೋಡ, ರಾಯಬಾಗ ತಾಲೂಕು ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಇವರ ಸಂಸ್ಥೆ ಅಡಿಯಲ್ಲಿ ಬರತಕ್ಕಂತಹ ಕುಲಿಗೋಡ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮುಗಳಖೋಡದಲ್ಲಿ ನಿಧನ ಮತ್ತು ನಿವೃತ್ತಿಗಳಿಂದ ಖಾಲಿಯಾಗಿರ್ತಕ್ಕಂಥ 10 ಹುದ್ದೆಗಳನ್ನು ಭರ್ತಿ ಮಾಡ್ತಿದ್ದಾರೆ. ಸ್ನೇಹಿತರೆ, ಈ ಹುದ್ದೆಗಳು 8/12/2023 ಪ್ರಕಾರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಸ್ನೇಹಿತರೆ, ವೃತ್ತಿ ಶಿಕ್ಷಕರು ಅಂಥೇಳಿ ಒಂದು ಹುದ್ದೆ ಇದೆ. ಇದಕ್ಕೆ ಯಾವುದೇ ಮೀಸಲಾತಿ ಇಲ್ಲ. 33,450ರಿಂದ ಬೇಸಿಕ್ಕು 62,600 ತನಕ ಇದೆ. ಸಹ ಶಿಕ್ಷಕರ ಹುದ್ದೆ 33,450, ಅಪ್ರಾಕ್ಸಿಮೇಟ್ಲಿ 33,000 ಅಂದರೆ ಹತ್ತತ್ರ 50,000 ಚಿಲ್ಲರ್ ಸ್ಯಾಲ್ರಿ ಬರ್ತದೆ. ಇದು ಬೇಸಿಕ್, ಇದು 33,000. ಸೊ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ಇದೆ, ಗ್ರಂಥಪಾಲಕರ ಹುದ್ದೆ ಇದೆ, ಅಟೆಂಡರ್ ಹುದ್ದೆ ಇದೆ, ಸೇವಕ ಹುದ್ದೆ ಇದೆ. ಸ್ನೇಹಿತರೆ, ಇದು ನೋಟಿಫಿಕೇಶನ್ ಆಗ್ತಕ್ಕಂಥದ್ದು 21 ದಿನಗಳ ಒಳಗಡೆ ತಾವುಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 21 ದಿನಗಳಂದರೆ 18/8/2024 ಒಳಗಾಗಿ ಅವರೇನು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಕೇಳಿದಾರೋ ಅದಕ್ಕೆ ಸಂಬಂಧಿಸಿದಂಥ ಜೆರಾಕ್ಸ್ ದಾಖಲೆಗಳೊಂದಿಗೆ ಬೋಧಕ ಹುದ್ದೆಗಳಿಗೆ ಅಭ್ಯರ್ಥಿಗಳು 2,000 DD ತೆಗೆಸಬೇಕು. ಬೋಧಕೇತರ ಹುದ್ದೆಗಳಿಗೆ 1,000 DDಯನ್ನು ತೆಗೆಸಬೇಕು. ಯಾರ ಹೆಸರಲ್ಲಿ ಅಂದರೆ ಚೇರ್ಮನ್ನರು ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘ ಮುಗಳಖೋಡ ಇವರ ಹೆಸರಿನಲ್ಲಿ ನೀವು DDಯನ್ನು ತೆಗೆಸಬೇಕು. DDಯನ್ನು ತೆಗೆಸಿ ಒಂದು ಸೆಟ್ DDಯ ಜೊತೆಗಡೆ ಒರಿಜಿನಲ್ ಏನು DD ತೆಗೆಸಿರ್ತಿರಲ್ಲ ಅದು ಬಂದ್ಬಿಟ್ಟು ಚೇರ್ಮನ್ನು ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘ ಮುಗಳಖೋಡ ಇವ್ರ ಹೆಸರಲ್ಲಿ ಕಳಿಸ್ಬೇಕು. ನಂತರ ಇನ್ನೊಂದು ಸೆಟ್ ಜೆರಾಕ್ಸ್ ಇರುತ್ತಲ್ಲ, ಅದ್ರ ಜೊತೆ ಜೆರಾಕ್ಸ್ DD ಅದನ್ನು ಹಾಕಿ ನಿಮ್ಮ ಎಜುಕೇಷನ್ಸ್ ಏನೇನು ಕ್ವಾಲಿಫಿಕೇಷನ್ಸ್ ಟೋಟಲ್ ಏನೇನಿದಾವೋ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅದನ್ನೆಲ್ಲ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ವಿಭಾಗ ಇವರಿಗೆ ಕಳಿಸ್ಕೊಡ್ಬೇಕು. ಒಂದು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಇವರ ಅಡ್ರೆಸ್ಸಿಗೆ ಒಂದು ಕಳಿಸ್ಕೊಡ್ಬೇಕು. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಸಂದರ್ಶನ ದಿನಾಂಕ ಮತ್ತು ವೇಳೆಯನ್ನು ನಂತರ ತಿಳಿಸಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಇವರ ಮಾರ್ಗಸೂಚಿಗಳ ಪ್ರಕಾರ ನೇಮಕಾತಿಗಳನ್ನು ಇಲಾಖೆ ಸ್ಪಷ್ಟ ನಿಲುವು ತೆಗೆದುಕೊಂಡು ಅನುಮೋದನೆ ನೀಡುವವರೆಗೆ ತಾತ್ಕಾಲಿಕವಾಗಿ ಶಾಲೆಯ ಕರ್ತವ್ಯದಲ್ಲಿ ಮುಂದುವರಿಯಲು ಸಿದ್ಧರಿರಬೇಕು. ಈಗಾಗಲೇ ತಾತ್ಕಾಲಿಕವಾಗಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಸ್ಥಳ ಮುಗಳಖೋಡ, 26/7/2024 ಇದಾಗಿರ್ತಕ್ಕಂಥದ್ದು. ಸೊ ತಾವುಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರಿದ್ದರೆ ಮೊದಲನೇದಾಗಿ ತಮ್ಮ ಎಜುಕೇಷನ್ ಕ್ವಾಲಿಫಿಕೇಷನಿಂದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಜೆರಾಕ್ಸ್ ಮಾಡಿಸ್ಕೋಬೇಕು. SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, B.Ed ಮಾರ್ಕ್ಸ್ ಕಾರ್ಡು, ಇಷ್ಟು ಜೆರಾಕ್ಸು. ನಂತರ ಒಂದು ಬಯೋಡಾಟಾ ಇರುತ್ತಲ್ಲ ನಮ್ಮದು, ಒಂದು ಬಯೋಡಾಟಾ. ನಂತರ ಬಂದುಬಿಟ್ಟು ಕ್ಯಾಸ್ಟು, ರಿಸರ್ವೇಷನ್ ಇದ್ದರೆ ಕ್ಯಾಸ್ಟು. ನಂತರ ಬಂದುಬಿಟ್ಟು ಅದು ₹1,000 ಮತ್ತು ₹2,000 ಯಾವ ಹುದ್ದೆಗೆ ಇದು ಮಾಡ್ತೀರೋ ಅದು DD ತೆಗೆಸ್ಬಿಟ್ಟು ನಂತರ ತಾವುಗಳು ಏನು ಮಾಡಬೇಕಪ್ಪ ಅಂತೇಳಿದರೆ ಪೋಸ್ಟ್ ಮಾಡಬೇಕು. ಒಂದು ಸ್ಕೂಲಿಗೆ, ಒಂದು ಪದವಿ ಪೂರ್ವ ಇದು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇಲ್ಲಿಗೆ ಪೋಸ್ಟ್ ಮಾಡಬೇಕು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ತಾವುಗಳೆಲ್ಲರೂ ನಮ್ಮ ಫಸ್ಟ್ KPSC ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಗಳನ್ನು ಹೊತ್ತು ತಂದು ತಮಗೆಲ್ಲರಿಗೂ ಅನುಕೂಲವಾಗಲೆಂದು ಹಾರೈಸುತ್ತೇವೆ. ಥ್ಯಾಂಕ್ ಯು.